ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ವಿಜಯಪುರ ರೈಲು ನಿಲ್ದಾಣ ಬಾಬಾ ಸಾಹೇಬ್ ಹೆಸರು ಇಡಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬರ ಹೆಸರು ಇಡಲೇಬೇಕು. ವಿಜಯಪುರ ರೈಲು ನಿಲ್ದಾಣಕ್ಕೆ ಬಾಬಾ ಸಾಹೇಬರ ಹೆಸರು ಇಡಲೇಬೇಕು. ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೆಸರು ಇಡಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಸಂಘಟನೆ ಮಹಾ ಒಕ್ಕೂಟಕ್ಕೆ ಜಯವಾಗಲಿ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ದಲಿತ ಸಂಘಟನೆಗಳ ಮಹಾ ಒಕ್ಕೂಟಕ್ಕೆ ಜಯವಾಗಲಿ. ದಲಿತ ಸಂಘಟನೆಗಳ ಮಹಾ ಒಕ್ಕೂಟಕ್ಕೆ ಜಯವಾಗಲಿ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ನಾಮಕರಣ ಮಾಡಬೇಕು. ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಮಕರಣ ಮಾಡಬೇಕು. ಜೈ 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 ಭೀಮ್, ಜೈ 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 ಭೀಮ್. ಕನ್ನಡಿಗ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಮನೆಯೂ ಕೂಡ ಉದ್ದೇಶ ಏನಪ್ಪ ಅಂತಂದ್ರೆ 1939ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ ಬಂದಿದ್ದರು. ಆದ ಕಾರಣ ರೈಲ್ವೆ ಸ್ಟೇಷನ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಒಂದು ಹೆಸರಿಡಬೇಕಂತಂದು ದಲಿತ ಸಂಘಟನೆ ಮಹಾ ಒಕ್ಕೂಟ ಆಯುಷ್ಮಾನ್ ಪರಶುರಾಮಣ್ಣ ಅಣ್ಣಾಜಿ ಲಂಬೋರ ಮಾರ್ಗದರ್ಶನದಲ್ಲಿ ಎಲ್ಲ ಸಂಘಟನೆಗಳು ಕೂಡಿಸಿಂದ DC ಅವರಿಗೆ ಮನವಿ ಮಾಡ್ತಾಯಿದ್ದೇವೆ. ಅತಿ ಶೀಘ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಡಬೇಕಂತಂದು ಒಂದು ಒತ್ತಾಯ ಮಾಡ್ತೀನಿ. ಪರಶುರಾಮ್ ಚಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು, ವಿಜಯಪುರ. ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಎಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ, ವಿಜಯಪುರ ನೆಲದಲ್ಲಿ ಕಾಲಿಟ್ಟಿರ್ತಕ್ಕಂಥ 85 ವರ್ಷಗಳ ಸವಿ ನೆನಪಿಗಾಗಿ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ವಿಜಯಪುರ ರೈಲು ನಿಲ್ದಾಣಕ್ಕೆ ಇಡಬೇಕಂಥೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಲು ಇವತ್ತು ನಾವೆಲ್ಲ ಸೇರಿದ್ದೀವಿ. ಸುಮಾರು ವರ್ಷಗಳವರೆಗೆ ನಾವು ಇವತ್ತು ಬಾಬಾ ಸಾಹೇಬ್ರು ನೆನೆಸ್ಕೊಳ್ಳೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಈ ನೆಲದಲ್ಲಿ ಒಂದು ಕೇಸಿನ ವಿಚಾರವಾಗಿ 1932ರಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಬಾಬಾ ಸಾಹೇಬರು ಕಂಡೀಷನನ್ನು ಹಾಕ್ತಾರೆ. ನಾನು ಬಿಜಾಪುರ ಜಿಲ್ಲೆಗೆ ಆಗಮಿಸಬೇಕಾದಾಗ ನನ್ನ ಜನರ ಜೊತೆ ನನಗೆ ಸಂವಾದ ಏರ್ಪಡಿಸ್ಬೇಕು, ಆ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಗೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಒಪ್ಕೊಂಡು ಅವತ್ತು ಬಾಬಾ ಸಾಹೇಬರು ಕೋರ್ಟ್ನ ಕೇಸ್ ಮುಗಿಸ್ಕೊಂಡ ನಂತರ ನಮ್ಮ ವಿಜಯಪುರ ನಗರದ ರಾಣಿ ಬಗೀಚದಲ್ಲಿ ಜನರನ್ನು ಭೇಟಿ ಮಾಡ್ತಾರೆ, ಜನರ ಜೊತೆ ಸಂವಾದವನ್ನು ಮಾಡ್ತಾರೆ. ಆ ಸವಿ ನೆನಪು ಇವತ್ತಿಗೂ ಕೂಡ ನಮ್ಮ ಈ ನೆಲದಲ್ಲಿ ಆ ಮಹಾನ್ ಚೇತನ ಇವತ್ತು ಕಾಲಿಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಅದು ನಮ್ಮ ಭಾಗ್ಯ ಅನ್ಕೋತೀವಿ. ಹಾಗಾಗಿ ಇಡೀ ವಿಜಯಪುರ ಜಿಲ್ಲೆಯ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ಪರವಾಗಿ ಮಾನ್ಯ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ವಿಜಯಪುರ ಜಿಲ್ಲೆಗೆ ನೂತನವಾಗಿ ಏನು ಇವತ್ತು ರೈಲು ನಿಲ್ದಾಣವನ್ನು ನಿರ್ಮಾಣ ಮಾಡಿದರೆ ಆ ರೈಲು ನಿಲ್ದಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟು ನಮ್ಮ ಇಡೀ ಜನತೆಗೆ ನಮಗೆ ಖುಷಿಯಾಗುವಂಥ ವಿಚಾರ. ಹಾಗಾಗಿ ಅದನ್ನು ಕೂಡಲೇ ಇಡಬೇಕಂತೇಳಿ ಈ ಮೂಲಕ ದಲಿತ ಪರ ಸಂಘಟನೆಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಚನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಇವರ ಸಂಸ್ಥಾಪಕ ಅಧ್ಯಕ್ಷರಂತ ಆಯುಷ್ಮಾನ್ ಪರಶುರಾಮ್ ಲಂಬೋರ ನೇತೃತ್ವದಲ್ಲಿ ಇವತ್ತಿನ ದಿನ ಇಡೀ ಅಖಿಲ ವಿಜಯಪುರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ, ಅವರ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಒಮ್ಮತದ ಮೇರೆಗೆ ನಾವು ಒಪ್ಪಿಗೆ ಕೊಟ್ಟು ಇವತ್ತಿನ ದಿನ ಬಾಬಾ ಸಾಹೇಬರು ವಿಜಯಪುರ ನಗರಕ್ಕೆ ಅವರು ತಮ್ಮ ಕಾಲು ಹೆಜ್ಜೆ ಗುರುತನ್ನು ಇಟ್ಟಿದ 85ನೇ ವರ್ಷದ ಸವಿ ನೆನಪಿಗಾಗಿ ನಾವು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಗೆ ನಾವು ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಹಾ ಒಕ್ಕೂಟದ ಅಧ್ಯಕ್ಷರ ಮುಖಾಂತರ ಕೇಳಿಕೊಳ್ಳುವುದೇನೆಂದರೆ ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರಂತ ನಾಮಕರಣ ಮಾಡಬೇಕೆಂದು ಒತ್ತಾಯಿಸುವ ಮುಖಾಂತರ
ಈ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ. ಆಯುಷ್ಮಾನ್ ಪರಶುರಾಮ್ ಲಂಬೋರು ಸಂಸ್ಥಾಪಕ ಅಧ್ಯಕ್ಷರು, ಇವರ ವತಿಯಿಂದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬರು, ಸನ್ಮಾನ್ಯ ರೈಲ್ವೆ ಸಚಿವರು, ಭಾರತ ಸರ್ಕಾರ ಹೊಸದಿಲ್ಲಿ ಇವರಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿ ವಿಜಯಪುರ ಇವರ ಮುಖಾಂತರ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿ ವಿಷಯದಂತೆ ಡಾಕ್ಟರ್ BR ಅಂಬೇಡ್ಕರ್ ವಿಜಯಪುರ ನಗರಕ್ಕೆ ಭೇಟಿ ನೀಡಿ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದ ಹಾಗೂ ಸಮಗ್ರ ಹರಿಜನರನ್ನು ಒಂದುಗೂಡಿಸಿ ವಿಜಯಪುರದ ರಾಣಿ ಬಗೀಚಿನಲ್ಲಿ ಹರಿಜನರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಐತಿಹಾಸಿಕ ಹಾಗೂ ರೋಮಾಂಚನಕಾರಿ ಕ್ಷಣವಾಗಿದ್ದು, ಇದೇ ಸಂದರ್ಭದಲ್ಲಿ ಬೀಳಿಗೆ ಸೋಮನಗೌಡ ಫಕೀರಗೌಡ ಪಾಟೀಲ್ ಇವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನ್ಯಾಯಾಲಯದಲ್ಲಿ ಅವರ ಪರವಾಗಿ ವಾದ ಮಾಡಿ ಅವರಿಗೆ ಆಗಬೇಕಾಗಿದ್ದ ಗಲ್ಲು ಶಿಕ್ಷೆಯನ್ನು ತಪ್ಪಿಸಿದ್ದು ಅವರ ಕಾನೂನು ಪಾಂಡಿತ್ಯವನ್ನು ಪ್ರತಿಯೊಬ್ಬರು ಕೂಡ ಮೆಚ್ಚಲೇಬೇಕಾದ ವಿಷಯವಾಗಿದ್ದು, ಇಂಥ ಹಲವಾರು ಐತಿಹಾಸಿಕ ಕ್ಷಣಗಳಿಗೆ ವಿಜಯಪುರ ನಗರ ಸಾಕ್ಷಿಯಾಗಿದ್ದು, ಇಂಥ ಐತಿಹಾಸಿಕ ಘಟನೆಗಳಿಂದ ತಳ ಸಮುದಾಯ ಯುವಕರು ಪ್ರೇರಣೆಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಈ ಎಲ್ಲ ಕಾರಣಗಳಿಂದ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಬಂದು ಹೋದ ಹೆಜ್ಜೆಗಳ ಸವಿನೆನಪಿಗೋಸ್ಕರ ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ವಿಜಯಪುರ ಜಿಲ್ಲೆಯ ದಲಿತ ಸಮುದಾಯದ ಅಭಿಪ್ರಾಯವಾಗಿದ್ದು, ಆದ್ದರಿಂದ ಮಾನ್ಯ ಸಚಿವರು ಈ ವಿಷಯವನ್ನು ಗಣನೆಗೆ ತೆಗೆದುಕೊಂಡು ಐತಿಹಾಸಿಕ ನಗರದ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲು ಈ ಮೂಲಕ ಕೋರಲಾಗಿದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಆಯುಷ್ಮಾನ್ ಪರಶುರಾಮ್ ಲಂಬು, ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸದಸ್ಯರು, ದಲಿತ ಸಂಘಟನಾ ಮಹಾ ಒಕ್ಕೂಟ ವಿಜಯಪುರ. ಇವರಿಗೆ ಈ ದಲಿತ ಸಂಘಟನಾ ಮಹಾ ಒಕ್ಕೂಟ ವಿಜಯಪುರಕ್ಕೆ 9 ಒಪ್ಪಿಗೆ ಸೂಚಿಸಿರುವ ಜಿಲ್ಲೆಯ ದಲಿತ ಸಂಘಟನೆಗಳು ಹಾಗೂ ಅಧ್ಯಕ್ಷರು ಭೀಮ್ ಸರ್ಕಾರ ಸಂಘಟನಾ ಸಮಿತಿ ಪರಶುರಾಮ್ ಚಲವಾದಿ, ವಿಜಯಪುರ ನಾಗರಿಕ ವೇದಿಕೆ ಮಹಾದೇವ್ ಕಾಂಬ್ಳೆ, ಭಾರತೀಯ ದ್ರಾವಿಡ ಸೇನಾ ಮಲ್ಲು ಜಾಲ್ಗೇರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವ ಬ್ರಿಗೇಡ್ ವೀರೇಶ್ ವಾಲಿಕಾರ್, ದಲಿತ ಸಂಘರ್ಷ ಸಮಿತಿ ಭೀಮಜ್ಯೋತಿ ಗೋಪಿ ಚಲವಾದಿ, ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜಶೇಖರ್ ಕುದ್ರಿ, ದಲಿತ ಸಂಘರ್ಷ ಸಮಿತಿ ಭೀಮವಾದ ಮಾರುತಿ ಬುದ್ಯಾಳ್, ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಷೀನ್ ಮತಿನ್ ಕುಮಾರ್, ಅಂಬೇಡ್ಕರ್ ಶಕ್ತಿ ಸಂಘ ಪರಶುರಾಮ್ ಗರ್ಸಂಗಿ, ದಯಾನಂದ ಹಾಲ್ಯಾಳ್, ದಲಿತ ಸೇನೆ ಪರಶುರಾಮ್ ಗರ್ಸಂಗಿ, ಭೀಮ ಗರ್ಜನೆ ಸುರೇಶ್ ಸಿಂಗೆ, ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಚನ್ನು ಕಟ್ಟಿಮಣಿ, ಕರ್ನಾಟಕ ಭೀಮ ಗರ್ಜನೆ ರಮೇಶ್ ಬೋರ್ಗಿ ಹಾಗೂ ಇನ್ನಿತರ ಸಂಘಟನೆಗಳಿದ್ದಾವೆ. ಕೆಲವೊಂದು ಅನಿವಾರ್ಯ ಕಾರಣದಿಂದ ಅವರ ಹೆಸರನ್ನು ತೆಗೆದುಕೊಳ್ಳಲು ಸ್ವಲ್ಪ ವಿಳಂಬವಾಗಿದೆ, ದಯವಿಟ್ಟು ಕ್ಷಮಿಸಿ. ಈ ಎಲ್ಲ ಮುಖಾಂತರ ನಾವು ಸನ್ಮಾನ್ಯ ಸಚಿವರಿಗೆ ಹಾಗೂ ಸನ್ಮಾನ್ಯ ವಿ ಸೋಮಣ್ಣ ಅವರು ರಾಜ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ, ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಸಂಸದರು ವಿಜಯಪುರ ಜಿಲ್ಲೆ, ಸನ್ಮಾನ್ಯ MB ಪಾಟೀಲ್ ಸಾಹೇಬರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಬಸವನಗೌಡ R ಪಾಟೀಲ್ ನಗರ ಶಾಸಕರು ವಿಜಯಪುರ ಇವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಜೈ 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 ಭೀಮ್. BR ಅಂಬೇಡ್ಕರ್ ಹೆಸರನ್ನು ನಾಮಕರಣ ಮಾಡುವ ಸಂಬಂಧವಾಗಿ ಮನವಿ ಕೊಟ್ಟಿದ್ದರೆ ಇದು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಸರ್ಕಾರ ಸೂಕ್ತ ಜೈ 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 ಭೀಮ್.